ಹಲೋ ಗೈಸ್, ವೆಲ್ಕಮ್. ಒಂದು ತಿಕ್ಲಿ ತರ ಕಾಣ್ಬೇಕು ಗೈಸ್. ಅದೇ ಮರ್ಮೇಡ್ ಅಂದ್ರೆ ಏನ್ ಹೇಳಿ? ಏಲಿಯನ್ ಅನ್ನೋದು ಮರ್ಮೇಡ್ ಅನ್ನಲ್ಲ. ಸಮೋಸ ತಿನ್ಬೇಕಂತ ಯಾರು ನೀನು ಒಂದೇ ಅಪ್ಪ. ನೀನು ಬೇರೆಯವ್ರಿಗೋಸ್ಕರ ಬದುಕ್ತೀನಿ ಅಂತಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದಿಲ್ಲ, ಸ್ವಲ್ಪ ಲೇಟಾಗಿದ್ವಿ. ನಾನು ಸ್ನಾನ ಮಾಡಿಕೊಂಡು ಆಲ್ರೆಡಿ ಇವಾಗ ಟಿಫನ್ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. 10:15 ಆಗೋಗ್ಬಿಟ್ಟಿದೆ. ಬಿಕಾಸ್ ನೆನ್ನೆ ರಾತ್ರಿ ಲೇಟಾಗಿ ಮಲಗಿದ್ದು. ಭವಿಷ್ಯಂದು ಎಕ್ಸಾಮ್ ನಡೀತಾ ಇದೆ ಗೈಸ್, ಲೈಕ್ ಶುರು ಆಗುತ್ತೆ ನಾಳೆಯಿಂದ. ಸೊ ಅವಳು ತುಂಬ ಲೇಟಾಗಿ ಮಲ್ಕೋತಾ ಇದ್ದಾಳೆ, ಓದ್ಕೊಂಡು ಆಮೇಲೆ ಮಲ್ಕೋತಾಳೆ. ಬಿಕಾಸ್ ಮಾರ್ನಿಂಗ್ ಅವಳಿಗೆ ಎದ್ದೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ರಾತ್ರಿನೇ ಓದ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ನಿಧಾನಕ್ಕೆ ಎದ್ದೊಳ್ತಾಳೆ. ಸೊ ಇವಾಗ ಆಲ್ರೆಡಿ 10:15 ಆಗಿದೆ. ಇವಾಗ ಟಿಫನ್ ರೆಡಿ ಮಾಡಬೇಕು ಗೈಸ್. ಟಿಫನ್ನು ನಮ್ಮ ಮನೆಯಲ್ಲಿ ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿ ತಿನ್ನುವಷ್ಟರಲ್ಲಿ ನೀವು ಮೊನ್ನೆನೇ ಭವಿಷ್ಯ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ಲು, ಅಂದರೆ ಕಂಪ್ಲೀಟ್ ರೆಕಾರ್ಡ್ ಮಾಡಿಲ್ಲ, ಬಿಟ್ಸ್ ಆ್ಯಂಡ್ ಪೀಸಸ್ ಥರ ರೆಕಾರ್ಡ್ ಮಾಡಿದ್ದಾಳೆ ಅಂತ ಅನ್ಕೋತೀನಿ. ಹೆಂಗೆ ರೆಕಾರ್ಡ್ ಮಾಡಿದ್ದಾಳೆ ಗೊತ್ತಿಲ್ಲ ಗೈಸ್. ಅವಳು ಯಾವಾಗಲೂ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ನೆಟ್ಟಿಗೆ ರೆಕಾರ್ಡ್ ಮಾಡಲ್ಲ. ಒಂದು ರೆಕಾರ್ಡ್ ಮಾಡಿದ್ರೆ ಫುಲ್ಲು ಕಂಪ್ಲೀಟ್ ರೆಕಾರ್ಡ್ ಮಾಡಿಬಿಟ್ಟಿರ್ತಾಳೆ, ವಿಚ್ ಈಸ್ ತುಂಬ ಲೆಂತಿ ವಿಡಿಯೋ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ರೆಕಾರ್ಡೇ ಮಾಡಿರಲ್ಲ, ಈ ಥರ ಆಗಿರುತ್ತೆ. ನಾನು ಒಂಚೂರು ರೆಕಾರ್ಡ್ ಮಾಡಿದ್ದೀನಿ. ಅವಳು ರೆಡಿ ಆದಾದಮೇಲೆ ಅದು ಇದು ಅಂತ ಅದನ್ನು ಫಸ್ಟು ನೋಡ್ಕೊಂಡು ಬಂದುಬಿಡಿ. ಅದು ಆದಾದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಗೈಸ್. ಹಾಯ್ ಗಾಯ್ಸ್, ಅದು ಇಂಟ್ರೋ ನಮ್ಮ ಅಮ್ಮ ಬೆಳಗ್ಗೆ ಎದ್ಬಿಟ್ಟು ಮಾಡ್ಕೊಂಡಿರ್ತಾರೆ ಆಲ್ರೆಡಿ. ಸೊ ಸ್ವಲ್ಪ ಒಟ್ಟೋಗಿದೆಯಲ್ಲ ಇದೆಲ್ಲ, ಸ್ವಲ್ಪ ನನಗೆ ಇನ್ನೂ ರೀಲ್ಸ್ ಮಾಡಬೇಕು ಅನ್ನಿಸ್ತಾ ಇದೆ ಗೈಸ್. ಸೊ ಮೂಡಿರ್ಬೇಕಾದ್ರೆ ಮಾಡಿಬಿಡೋಣ. ಸೊ ಇವಾಗ ಶುರು ಹಚ್ಕೊಳ್ಳೋಣ. ಫಸ್ಟು ಗೈಸ್ ಇದು ಈ ಯೆಲ್ಲೋ ಕಲರ್ ತೊಗೊಂಡು ಹಿಂಗೆ ಹಾಕೋಬೇಕು, ಓಕೆನಾ? ಆಮೇಲೆ ಈ ಆರೆಂಜ್ ಹಾಕೋಬೇಕು ಮಧ್ಯದಲ್ಲಿ, ಆಮೇಲೆ ಈ ರೆಡ್ ಹಾಕೋಬೇಕು ಸೈಡಲ್ಲಿ. ಹಂಗೆ ಮೇಕಪ್ ಎಲ್ಲ ಕೆಳಸ್ಕೋಬೇಕು. ಸೊ ಇದು ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ ಗೈಸ್. ಫುಲ್ ಕಲರ್ ಪಾಪ್, ಇದು ಕಲರೇ ಇಲ್ಲ. ಸೊ ವಿಡಿಯೋಗೆ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೇ. ಆಯಿತು ಗೈಸ್, ಇವಾಗ ಏನು ಮಾಡೋಣ ಅಂದರೆ ನನ್ನ ಹತ್ರ ಮಣಿಗಳಿದ್ದಾವೆ, ಓಕೆನಾ? ಇದು ಮತ್ತು ಅದು ಇನ್ನೊಂದು ಒಂಥರ ಇದು, ಅದು ಸರ್ಕಲ್ ಇದೊಂಥರ ಹಿಂಗೆ. ಸೊ ಇದನ್ನು ನಾವು ಹಣೆ ಮೇಲೆ ಮಾಡ್ಕೊಂಡು ತಿಕ್ಲಿ ಥರ ಕಾಣಬೇಕು ಗೈಸ್. ಅದೇ ಗೋಲ್, ಓಕೆ? ಆ್ಯಂಡ್ ಝೆನ್ ನಾವು ರೀಲ್ಸ್ ಮಾಡೋಣ ಗೈಸ್. ಮರ್ತೇ ಹೋಗ್ಬಿಟ್ಟೆ ಇಲ್ಲಿ ನೋಡಿ, ಪೆಕ್ರಮ್ಮ ಥರ ಕಾಣ್ತಾ ಇದ್ದೀನಿ, ವಿಚ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್ಸ್, ಓಕೆ? ಸ್ವಲ್ಪ ರೌಂಡ್ ಇದನ್ನು ಯೂಸ್ ಮಾಡೋಣ ಗೈಸ್ ಇವಾಗ, ಯಾಕಂದರೆ ಎಲ್ಲ ನಾರ್ಮಲ್ದೇನೆ ಯೂಸ್ ಮಾಡ್ದಂಗಿದೆ ಗೈಸ್. ನಮ್ಮ ಅಮ್ಮಂಗೇನೋ ಇನ್ನೂ ವಿಡಿಯೋ ಮಾಡ್ಬೇಕಂತೆ ನೋಡಿ, ಇಲ್ಲಿ ತನಕ ಆಗಿದೆ. ಇವಾಗ ನಾಗಿಣಿ ಸೀರಿಯಲ್ಗೆ ಇದಕ್ಕೆ ಹೋಗ್ತಾ ಇದ್ದಾಳೆ, ಆಡಿಷನ್ಗೆ. ಆಡಿಷನ್ ಏನು? ಮೇನ್ ಲೀಡ್ಸ್ ಆಲ್ರೆಡಿ ಮೇನ್ ಲೀಡೇ ಕೊಟ್ಬಿಡ್ತಾರೆ ಅವರು. ಆಡಿಷನ್ ಎಲ್ಲ ಬೇಡ ಮೇಡಮ್, ನೀವು ತುಂಬಾ ನಾಗ ಕನ್ನಿಕೆ ತರ ಇದ್ದೀರಾ, ಹೌದು ಬನ್ರಿ ನೀವು ನಾಗರಾವ್ ಡ್ರೆಸ್ ಹಾಕೋಬಿಡಿ ಸಾಕು ಅಂತ ಹೇಳ್ಬಿಡ್ತಾರೆ. ನಮ್ಮ ಭವಿಷ್ಯ ಡ್ರೆಸ್ ಮಾಡ್ಚಿಟ್ಲ ಹಾಕೊಂಡಿದ್ದು, ಮದುವೆಗೆ ಹೋಗ್ಬಿಟ್ಟು ಬಂದಿದ್ದು, ಇವೆಲ್ಲ ಬರಲ್ಲ ಗೈಸ್. ಇದು ನೋಡಿದ್ರೆ ಒಂದು ಹಾಡು ಬರುತ್ತೆ, ತಾಳೆ ಹೂವಗರಿಯಿಂದ ಜಾರಿ ಅವರ ಒಂದ ನಾಗಿಡಿ ನಾನಾದಾಗ. ಹಿಂಗೆ ಬದುಕೋತಾಳೆ ಇವತ್ತು. ಮೂತಿನೂ ಇಲ್ಲ. ಒಂದು ಹಾಡು ಹೇಳಿ, ಅವಳು ಮಕ ನೋಡ್ಬಿಟ್ಟು ಒಂದು ಹಾಡು ಹೇಳಿ ಬೇಗ. ನಿಜವಾಗ್ಲೂ ಆ ಹಾಡು ಬರ್ಬೇಕಂತ ಹಾಡ್ಬೇಕು ಅನಿಸ್ತಾ.
ಆಯ್ತು ಸ್ವಲ್ಪ ಇವಾಗ ರೂಮಿಗೆ ಹೋಗ್ಬೇಕಂತೆ ಹಿಂಗ್ ಮಾಡ್ಕೊಂಡಿದ್ಯಾ ಭವಿಷ್ಯ? ಮಾಡ್ಕೊಂಡಿದ್ದಾಳೆ ರೂಮಿಗೆ ಹೋಗ್ಬೇಕಂತೆ ಅದನ್ನ ಐ ಮೇಕಪ್ ಫೇಸ್ ಮೇಕಪ್ ಅಂತಾರೆ. ಫೇಸ್ ಮೇಕಪ್ ಅದು ಮೇಕಪ್ ಅದೊಂಥರ ಮಿನಿ ಮಿನಿ ಮೇಕಪ್ ಅಂತಾರೆ. ಹೋಗಿ ಮಲ್ಕೊಳ್ಳಿ ನೀವು. ಇದು ಈ ಮೇಕಪ್ ಹೆಸರು ಏನು ಗೊತ್ತಾ ಗೈಸ್? ಮಿನಿ ಮಿನಿ ಮೇಕಪ್ ಅಂತಾರೆ, ಇಲ್ಲಾಂದ್ರೆ ಪಳಾರ್ ಮೇಕಪ್ ಅಂತಾರೆ. ಪಳಾರ್ ಮೇಕಪ್ ಅಂತಾರೆ ನೋಡಿ. ಇವಾಗ ಇನ್ನ ಪಳಾರ್ ಅಂತ ಹೊಡಿಯುತ್ತೆ. ಅಮ್ಮ ರೂಮಿಗೆ ಹೋಗಮ್ಮ ಪ್ಲೀಸ್. ಮತ್ತೆ ನಿಮ್ಮ ಫೋನ್ ಕೊಟ್ಟು ನೋಡಿ. ಯೆಲ್ಲೋ ಕಲರ್ ಲೈಟಿಂಗ್ ಬ್ಯಾಕ್ಗ್ರೌಂಡ್. ವಾವ್, ಯು ಲುಕ್ ಲೈಕ್ ಅ ಮರ್ಮೇಡ್. ಪಿಂಕ್ ಕಲರ್ ಬ್ಯಾಕ್ಗ್ರೌಂಡ್ ಲೈಟಿಂಗ್. ಇದು ಮರ್ಮೇಡ್ಗೆ ಏನಂತಾರೆ ರೀ ಇಂಗ್ಲಿಷ್ ಕನ್ನಡದಲ್ಲಿ? ಮರ್ಮೇಡ್ ಅಂದ್ರೆ ಏನ್ ಹೇಳಿ? ನಿಜ ಚೆನ್ನಾಗಿದ್ಯಾ? ಮೇಲ್ಗಡೆ ಇರ್ತವೆ. ಯಾವ ಮೇಲ್ಗಡೆ? ಮೇಲ್ಗಡೆ ಇರುತ್ತೆ. ಮರ್ಮೇಡ್ ಅಂದ್ರೆ ಏನ್ರಿ? ಅದೇ ಒಂಥರ ವಿಚಿತ್ರವಾಗಿ ತಲೆ ಬುಲ್ಡೆ ಎಲ್ಲ ಇದಾಗಿರೋದು. ಎಲ್ಲಿರ್ತಾವ ಅವು? ಅದೇ ಒಂದು ನಕ್ಷತ್ರ ಯಾವ್ದೋ ಒಂದು ಲೋಕದಲ್ಲಿದೆ ಅಂತ ಹೇಳ್ತಾರಲ್ಲ ರೀ. ಮೀನಿನ ಕನ್ಯೆನಾ ಮರ್ಮೇಡ್ ಅನ್ನೋದು? ನಾಗಕನ್ಯೆ, ಮೀನು ರೀ, ಮೀನು. ಮತ್ಸ್ಯ ಕನ್ಯೆ. ಹಾ, ಅದಕ್ಕೇನಂತಾರೆ ಗೈಸ್? ಎಲ್ಲೋ ಬೇರೆ ಕಡೆ ಲೋಕದಲ್ಲಿ ಇರ್ತಾರೆ ಅಂತೆ. ಯಾವ್ದಕ್ಕೆ? ಅದೇ ತಲೆ ಬುಲ್ಡೆ ಇರುತ್ತೆ, ಸಣ್ಣಗಿರ್ತವೆ ಕೈ ಕಾಲ. ಅವ್ರನ್ನ ಏಲಿಯನ್ ಅನ್ನೋದು, ಮರ್ಮೇಡ್ ಅನ್ನಲ್ಲ. ಕನ್ಫ್ಯೂಸ್ ಆಯ್ತು. ಯಾರು ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ರೆ ಸಾಕು, ಅದ್ರ ಹಾಕ್ಬಿಡ್ತೀನಿ ಅಮ್ಮ ಮಗಳು. ಇಷ್ಟೊತ್ತಾದ್ರೂ ಅಲ್ಲ ನಿದ್ದೆ ಮಾಡ್ದಿರಾ ಇಷ್ಟೊತ್ತಾದ್ರೂ ಎದ್ದಿದ್ರೆ ಹಿಂಗೆ ಏನೇನೋ ಯೋಚನೆ ಮಾಡೋಂಗಾಗುತ್ತೆ. ಏನೇ ಯೋಚನೆ ಬರಸ್ತೀರ. ನಮ್ಮ ಪಾಡು ನಾವ್ ಹಿಂಗೆ ತೆಪ್ಪಗಿರ್ತೀವಿ ನಾವು. ಹೋಗಿ ಮಲ್ಕೊಳ್ಳಿ. ನೋಡಿ ಗೈಸ್, ನಮ್ಮ ರೋಡ್ ಎಷ್ಟು ಕಾಮ್ ಡೌನ್ ಆಗಿದೆ ರಾತ್ರಿ ಹೊತ್ತು, ಎಷ್ಟು ಸೈಲೆಂಟ್ ಆಗಿ. ಯಾಕ್ರಿ ಎಷ್ಟು ಪೀಸ್ಫುಲ್ ಆಗಿದೆ ಗೈಸ್. ಅಲ್ಲಿ ಬೇಕಾದ್ರೆ ನಾವು ಹೋಗ್ಬಿಟ್ಟು ಕ್ರಿಕೆಟ್ ಆಡಿದ್ರು ಯಾರು ಕೇಳಲ್ಲ ಗೈಸ್. ಗೈಸ್ ಇವಾಗ 8:30 ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ. ಭವಿಷ್ಯನೇ ರೆಕಾರ್ಡ್ ಮಾಡಿದ್ಲಲ್ಲ ಅದೇನೋ ಮೇಕಪ್ದು, ಅದಕ್ಕೆ ನಾನು ಇವತ್ತು ರೆಸ್ಟ್ ತೊಗೊಬಿಟ್ಟೆ. ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಭವಿಷ್ಯಂಗೆ ಏನಾದ್ರು ತಿನ್ಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ವಾಕ್ ಮಾಡಲ್ಲ ಯಾಕೆಂದರೆ ಬೇಗ ವಾಪಸ್ ಬರಬೇಕು. ಯಜಮಾನ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಗೈಸ್. ಹೊರಗಡೆ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ. ಒಳಗಡೆ ಮನೆ ಒಳಗಡೆ ಬೆಚ್ಚಿಗೆ ಫುಲ್ಲು ಹಬೆ ಹೊಡಿತಾ ಇರುತ್ತೆ. ಯಜಮಾನ್ರು ಬಿಸ್ಕೆಟ್ ಹಾಕ್ತಾ ಇದ್ದಾರೆ ನನಗೆ. ಭವಿಷ್ಯಂಗೆ ನಾಳೆ ಎಕ್ಸಾಮ್ ಇದೆ ಗೈಸ್, ಹೆಂಗೆ ಪ್ರಿಪೇರ್ ಆಗಿದ್ದಾಳೆ ಅಂತ. ಹೆಂಗೆ ಪ್ರಿಪೇರ್ ಆಗಿದೆಯಮ್ಮ? ಇಲ್ಲ, ಓದ್ಕೋತಾ ಇದ್ದಾಳೆ, ನೋಡ್ಬೇಕು. ಗೈಸ್ ಪಾರ್ಕಿಗೆ ಬಂದಿದೆ, ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ಹೋಗೋಣ ಅಂತ. ಇವತ್ತು ಇದೆಯಾ ಕ್ರಿಕೆಟ್? ಆಡ್ತಾ ಇದ್ದಲ್ಲ. ಥ್ಯಾಂಕ್ ಯು. ನಮ್ಮ ಭವಿಷ್ಯಂಗೆ ಸಮೋಸ ಚಾಟ್ ತಿನ್ಬೇಕಿತ್ತಂತೆ, ಅದಕ್ಕೆ ಕರ್ಕೊಂಬಂದ್ವಿ ಗೈಸ್. ಸಮೋಸ ಚಾಟ್ ತಿನ್ಬೇಕು ಅಂತ. ಬೆಳಗ್ಗೆ ಸಮೋಸ ತಿನ್ಬೇಕಂತ ಯಾರು? ನೀನು ಒಂದೇ ಅಪ್ಪ. ಫಸ್ಟ್ ಯಾರು ಪಿಜ್ಜಾ ತಿನ್ಬೇಕು, ಸಮೋಸ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತು. ಬಟ್ ನಿನಗೆ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲದಕ್ಕಿಂತ ಮೇಯ್ನ್ ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ, ಅದಕ್ಕೆ
ಗೈಸ್ ಇವಾಗ ಮನೆಗೆ ಬಂದ್ವಿ ಗೈಸ್ ನಾನು ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಒಂದು ಟಿಪ್ ಥರ ಏನಾದ್ರು ಹೇಳೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ನನಗೆ ಹೇಳ್ತಾರೆ ಇವತ್ತು ಏನು ಅಂತ ಅಂದರೆ, ಇಲ್ಲ ನಿಧಾನಕ್ಕೆ ಹಾಕೋದು, ಏನು ಅಂದರೆ ಒಬ್ಬೊಬ್ಬರು ತುಂಬ ಕಾನ್ಷಿಯಸ್ ಆಗೋಗ್ಬಿಡ್ತಾರೆ ಗೈಸ್. ಲೈಕ್ ಅವರು ಬಿಹೇವಿಯರ್ ಹೇಗಿರುತ್ತೋ ಸ್ವಲ್ಪ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಬೇರೆ ಯಾರೋ ಏನಾದ್ರು ಅಂದ್ಕೊಂಬಿಡ್ತಾರೆ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ತಲೆಯಲ್ಲಿಟ್ಕೊಂಡು ಅವರು ಒಳ್ಳೆ ಬಿಹೇವಿಯರ್ ಇದ್ರೂ ಅಥವಾ ಈಗ ಎಕ್ಸ್ಟ್ರೋವರ್ಟೋ ಇಂಟ್ರೋವರ್ಟೋ ಹಂಗಿರ್ತಾರಲ್ಲ ಅವ್ರ ಬಿಹೇವಿಯರ್ ಚೇಂಜ್ ಮಾಡ್ಕೋತಾರೆ. ಸೊ ಹೇಳ್ರಪ್ಪ, ಏನು ಗೊತ್ತಿಲ್ಲದೆ ಇರೋ ಥರ ಆ ಕಡೆ ಮುಖ ಇಟ್ಕೊಂಡು ಕೂತಿದ್ದೀರಲ್ಲ, ಏನು ನಿಮ್ಮ ಅಭಿಪ್ರಾಯ? ಇವಾಗ ಯಾರೋ ಏನೋ ಅನ್ಕೋತಾರೆ ಅಂದ್ಬಿಟ್ಟು ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದು, ಸಪ್ರೆಸ್ ಮಾಡ್ಕೊಳ್ಳೋದು. ಅದೇ ನಮ್ಮ ಸಂಖ್ಯೆ ತಗೊಂಡು ನಾವೇ ಹಳ್ಳ ತೊಡ್ಕೋಬೇಕಷ್ಟೇ. ಬೇರೆಯವ್ರಿಗೋಸ್ಕರ ಬದುಕಬಾರ್ದು, ನಮಗೋಸ್ಕರ ಬದುಕಬೇಕಷ್ಟೇ. ಆ ಥರ ಬದುಕಿದ್ರೆ ನಿಮಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ನೀನು ಬೇರೆಯವ್ರಿಗೋಸ್ಕರ ಬದುಕ್ತೀನಿ ಅಂತಂದರೆ ವೆಂಕಟರಮಣ ಸ್ವಾಮಿ ಪಾದ ಗೋವಿಂದ ಗೋವಿಂದ. ನಮ್ಮ ಭವಿಷ್ಯ ಕಿತ್ಕೊಂಡು ತಿನ್ನಬಾರ್ದು, ಮೋಸ ಮಾಡಬಾರ್ದು, ದಗಾವಂಚನೆ ಇರಬಾರ್ದು. ನಮ್ಮದು ನಮಗೆ ಅನ್ನೋದಿದ್ರೆ ಮಾತ್ರ ಅದು ಕೊನೆ ತನಕ ಆನ್ಸರ್ ಚೆನ್ನಾಗೇ ಇರುತ್ತೆ. ಇಲ್ಲಾಂದ್ರೆ ಮಧ್ಯದಲ್ಲೇ ಕೆಲಸ ಕೊಡೋದು. ಈ ಕರ್ಮ ಇಸ್ ಬ್ಯಾಕ್ ಅಂತಾರಲ್ಲ ಹಂಗೆ. ಇವಾಗ ನನ್ನ ಎಕ್ಸ್ಪೀರಿಯನ್ಸ್, ಕರ್ಮ ಯಾರನ್ನು ಬಿಡಲ್ಲ. ಇದೊಂದು ಮಾತ್ರ ನಾನು ಅನುಭವಿಸಿದ್ದೀನಿ, ನನ್ಗೆ ಗೊತ್ತು. ಏನಿಲ್ಲ ಗೈಸ್, ಇವಾಗ ನಮ್ಮ ಬಿಹೇವಿಯರ್ ಯಾರಿಗೂ ನೋವು ತರ್ತಾ ಇಲ್ಲ, ಯಾರಿಗೂ ಹಾರ್ಮ್ ಆಗ್ತಾ ಇಲ್ಲ ಅಂದರೆ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ. ಇನ್ ಕೇಸ್ ಅವ್ರಿಗೆ ನಗು ಬರುತ್ತೆ ನಮ್ಮ ಬಿಹೇವಿಯರ್ ನೋಡ್ಬಿಟ್ಟು, ಏನಿದು ಹಿಂಗಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂದರೂ ಪರವಾಗಿಲ್ಲ, ನಮ್ಮ ಬಿಹೇವಿಯರ್ ನಾವು ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಅವ್ರಿಗೆ ಹಾರ್ಮ್ ಅಥವಾ ಮೋಸ ಆಗ್ತಾ ಇದೆ ನಮ್ಮಿಂದ ಅಂತ ಅದಾಗಬಾರ್ದು ಅಷ್ಟೇ. ಅದರ್ವೈಸ್ ನಮ್ಮ ಇಷ್ಟ ಬಂದಂಗೆ ನಾವು ಇರ್ಬೋದು ಗೈಸ್. ಒಬ್ರಿಗೆ ಪ್ರಾಬ್ಲಮ್ ಕೊಡ್ತೀರಾ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಇಂಟ್ರೋವರ್ಡ್ಸು ಸುಮಾರು ಜನ, ಎಕ್ಸ್ಟ್ರೋವರ್ಡ್ಸು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಇಂಟ್ರೋವರ್ಡ್ಸು ತಲೆ ಕೆಡಿಸ್ಕೋತಾರೆ. ಯಾರು ಏನು ಅನ್ಕೋತಾರೋ. ಫಾರ್ ಎಕ್ಸಾಂಪಲ್ ಇವಾಗ ನಾನೇ ವ್ಲಾಗ್ ಮಾಡ್ತಾಯಿದ್ರೆ ನಾನು ತಲೆ ಕೆಡಿಸ್ಕೊಂಡ್ರೆ ಯಾರೋ ಏನೋ ಅನ್ಕೋತಾರೆ, ಬ್ಲಾಗ್ ಮಾಡಿದ್ರೆ ಅದು ಇದು ಅಂತ ಒಂದೊಂದು ಸರಿ ಅನ್ಕೋತೀನಿ. ಬಟ್ ಹೋಗ್ತಾ ಹೋಗ್ತಾ ಗ್ರ್ಯಾಜುಯಲಿ ನಂದು ಕಮ್ಮಿ ಆಗೋಗ್ತಾ ಇದೆ. ಅದು ಯಾರು ಏನಾರು ಅಂದ್ಕೊಳ್ಳಿ, ನಾನು ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ, ನಾನು ಮಾಡ್ತೀನಿ ಅಂತ ನಾನು ಮಾಡಿಬಿಡ್ತೀನಿ ಗೈಸ್. ಸೊ ಬೇರೆಯವ್ರಿಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಎಷ್ಟು ದಿನ ಅಂತ ನಾಟಕ ಆಡ್ತೀರಾ ನೀವು ಬೇರೆಯವ್ರಿಗೋಸ್ಕರ ಲೈಫ್ ಲೀಡ್ ಮಾಡ್ತಾಯಿದ್ರೆ? ಅದ್ರ ಬದಲು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಇರಿ ಗೈಸ್. ನಿಮಗೆ ಯಾವುದು ಇದು ಕಂಫರ್ಟೇಬಲ್ ಅನಿಸುತ್ತೋ, ಯಾವ ರೀತಿ ಬಿಹೇವ್ ಮಾಡೋದು ಆ ರೀತಿ ಬಿಹೇವ್ ಮಾಡಿ ಗೈಸ್. ಬೇರೆಯವ್ರಿಗೋಸ್ಕರ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಹೇವ್ ಮಾಡೋದು ಅದೆಲ್ಲ ಸ್ವಲ್ಪ ಏನಂತಾರೆ ಅಲ್ಪ ಅಂತ ಸ್ವಲ್ಪ ಹೊತ್ತು ಮಾತ್ರ ಬಿಹೇವ್ ಮಾಡೋಕ್ಕಾಗತ್ತೆ. ಆ ಥರ ಸ್ವಲ್ಪ ಹೊತ್ತು ಆದಾದ್ಮೇಲೆ ಆ್ಯಕ್ಟಿಂಗ್ ಮಾಡ್ದಂಗೆ ಆಗುತ್ತೆ. ಅದನ್ನು ಕ್ಯಾರಿ ಓವರ್ ಮಾಡೋಕ್ಕಾಗಲ್ಲ. ನೀವೇನಾದ್ರು ತುಂಬ ಒಳಗಿಂದ ನಿಮ್ಗೆ ಅನ್ನಿಸ್ತಿದೆ, ನೀವು ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಒಳಗಿಂದ, ಅದು ಓಕೆ, ಚೇಂಜ್ ಮಾಡ್ಕೋಬೋದು ನೀವು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಗೆ ಅನ್ನಿಸ್ತಿಲ್ಲ ಚೇಂಜ್ ಮಾಡ್ಕೋಬೇಕು, ಕಂಫರ್ಟೇಬಲ್ ಆಗಿರ್ತೀನಿ ಆ ಸಿಚುವೇಷನಲ್ಲಿ ನಾನು ಅನ್ನೋ ತನಕ ನೀವು ಚೇಂಜ್ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ. ಗುಡ್ ಹ್ಯಾಬಿಟ್ಸ್ ಅಂದರೆ ಅದನ್ನು ಅಳವಡಿಸ್ಕೊಳ್ಳಿ ಗೈಸ್. ಅದರಿಂದ ಬ್ಯಾಡ್ ಆಗುತ್ತೆ ಬೇರೆಯವ್ರಿಗೆ ಅಂದರೆ ಅಳವಡಿಸ್ಕೋಬೇಡಿ ಗೈಸ್. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಭವಿಷ್ಯ ಅಂತೂ ಈ ಥರ ಮಾತುಗಳಿಗೆ ಬರಲ್ಲ. ಅವಳಿಗೆ ತಿಂಡಿ ಕೊಡಿಸ್ತೀನಿ, ಏನಾರು ಬಾ ಹೋಗೋಣ ಅಂತ ಹೇಳಿದ್ರೆ ಅವಾಗ ಬರ್ತಾಳೆ ಅಷ್ಟೇ ಗೈಸ್. ಇಲ್ಲ ಅಂದರೆ ಈ ಥರ ಮಾತುಗಳಿಗೆಲ್ಲ ಬರಲ್ಲ. ಆ್ಯಂಡ್ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಆ್ಯಕ್ಚುಲಿ ಒಂದು 3-4 ಡೇಸ್ ಬ್ಯಾಕೇನೆ, ಭವಿಷ್ಯನ್ ಕಾಲೇಜ್ ಯಾವುದು ಅಂತ ಹೇಳಿಬಿಟ್ಟು. ಭವಿಷ್ಯನ್ ಕಾಲೇಜು PESU, ಆ್ಯಂಡ್ ಅವಳು ಓದ್ತಾ ಇರೋದು BCA ಫಸ್ಟ್ ಇಯರ್. ಇವಾಗ ಮುಗಿಯುತ್ತೆ, ಈಗ ಎಕ್ಸಾಮ್ ಇದೆ ಗೈಸ್ ನಾಳೆ. ನೋಡಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾಳೆ. ಆದರೂ ಇವಾಗ ಇದು ನೋಡ್ಬಿಟ್ಟು ಹೋಗೋಣ ಅಂತ ಕೂತಿರೋದು ನಾನು ಲಾಗ್ ನೋಡ್ಬಿಟ್ಟು ಹೋಗೋಣ ಅಂತ ಕೂತಿದ್ದಾಳಂತೆ. ಆ್ಯಂಡ್ ಇನ್ನೊಂದು ಫೀಸ್ ಬಗ್ಗೆ ಕೇಳಿದ್ರಿ ಗೈಸ್. ಬೇರೆದು ಇದು ಕೋರ್ಸ್ದು ಬೇರೆ ಫೀಸ್ ಇರುತ್ತೆ. ನೀವು ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿಬಿಟ್ಟು. BCAಗೆ ಬಂದ್ಬಿಟ್ಟು ಭವಿಷ್ಯಂಗೆ 2.5 ಆಗುತ್ತೆ ಗೈಸ್. ಬಟ್ ಇವಳು
ಪಿ ಎಸ್ ಕಾಲೇಜಿಂದನೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿರೋದ್ರಿಂದ ಒಂಚೂರು ಇವಳಿಗೆ ಫೀಸ್ ಡಿಡಕ್ಟ್ ಆಗುತ್ತೆ. ಇನ್ ಕೇಸ್ ಇವಳು ತುಂಬ ಚೆನ್ನಾಗಿ ಓದ್ಬಿಟ್ಟು ಅಕಸ್ಮಾತು ಹೈ ಸ್ಕೋರ್ ತೆಗೆದ್ರೆ ಆವಾಗ ಇನ್ನೂ ಡಿಡಕ್ಟ್ ಆಗುತ್ತೆ ಗೈಸ್ ಫೀಸ್ ಬಂದುಬಿಟ್ಟು. ಸೊ ಅಷ್ಟೇ ಗೈಸ್, ಇಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಅಂದರೆ ಬೇಕು ಅಂದರೆ ಇವ್ರದ್ದು ಕಾಲೇಜ್ದು ವೆಬ್ಸೈಟೆಲ್ಲ ಆರಾಮಾಗೆ ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡಿ ಗೈಸ್. ರಾಂಗ್ ನಾನು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆಮೇಲೆ ನೀವು ಅದನ್ನೇ ನಿಜ ಅಂದ್ಕೊಂಡು ಆಮೇಲೆ ತಿಳ್ಕೊಂಡು ಏನೇನೋ ಹೇಳ್ಬಿಟ್ರು ಅಂತ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಭವಿಷ್ಯಂದು ಮೇಕಪ್ ಮಾಡ್ಕೊಂಡಲ್ಲ ಅದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್. ಬಾಯ್ ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಗೈಸ್. ಅಲ್ಲಿ ಕೂತಿದ್ದಾಳೆ, ಬಾಯ್ ಹೇಳೋಣ, ಏನಿಲ್ಲ, ಬಾಯ್. ಹಾಂ